ನಮಸ್ಕಾರ. ಎಲ್ಲರಿಗೂ ಯುಗಾದಿಯ ಹೊಸ ವರ್ಷದ ಶುಭಾಶಯಗಳನ್ನು ನಾನು ತಿಳಿಸುತ್ತೇನೆ. ಎಲ್ಲರೂ ಬೇವು ಬೆಲ್ಲವನ್ನು ತಿಂದು ಕಷ್ಟ ಸುಖಗಳನ್ನು ಸರಿ ಸಮವಾಗಿ ಹಂಚಿಕೊಳ್ಳ್ರಿ ಅಂತಂತ ಹೇಳುತ್ತಾ, ಎಲ್ಲರ ಬದುಕು ಸಿಹಿಯಾಗಿರಲಿ, ಎಲ್ಲರ ಕನಸು ನನಸಾಗಲಿ, ಎಲ್ಲರ ಬದುಕು ಹಸನಾಗಲಿ, ಹೊಸ ವರ್ಷವು ನಿಮಗೆ ಶುಭವನ್ನು ತರಲಿ, ನಿಮ್ಮ ಕನಸುಗಳು ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾನು ಈ ಹಬ್ಬಗಳ ಹರಿದಿನಗಳ ಬಗ್ಗೆ ಎರಡು ಮಾತಾಡಬೇಕು ಅಂತಂತೇಳಿ ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಮಸ್ಕಾರ. ಹಬ್ಬಗಳೆಂದರೆ ಎಲ್ಲರಿಗೂ ಸಂತೋಷನೇ. ಸಮಾರಂಭಗಳು, ಹಬ್ಬಗಳನ್ನು ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಾಗಿ ನಾವು ಆಚರಣೆಯನ್ನು ಮಾಡುತ್ತೇವೆ. ದೇವಋಣ, ಪಿತೃಋಣ, ಋಷಿಋಣ ಇವುಗಳನ್ನು ತೀರಿಸುವುದಕ್ಕಾಗಿ, ಐಹಿಕ ಸುಖ ಸಾಧನೆಗಳಿಗಾಗಿ, ಮೋಕ್ಷ ಸಾಧನೆಗಾಗಿ ಆಚರಿಸುವುದು ನಮಗೆ ಗೊತ್ತಿರುವ ವಿಚಾರ. ಈ ದೀಪಾವಳಿ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ಹಿರಿಯರಿಗೆ, ಇಹಲೋಕವನ್ನು ತ್ಯಜಿಸಿದವರಿಗೆ, ತಂದೆ ತಾಯಿಗಳಿಗೆ, ನಮ್ಮನ್ನು ಬಿಟ್ಟು ಅಗಲಿದವರಿಗೆ ಪೂಜೆಯನ್ನು ನಾವು ಮಾಡ್ತೀವಿ. ಅವರ ಆಶೋತ್ತರಗಳನ್ನು ಈಡೇರಿಸಿ ಅವರಿಗೆ ಒಂದು ಒಳ್ಳೆಯ ಪೂಜೆಯನ್ನು ಮಾಡಿ ಆ ಆತ್ಮಗಳಿಗೆ ಸಂತೋಷಪಡಿಸುವಂಥ ಕೆಲಸವನ್ನು ನಾವು ಈ ಯುಗಾದಿ ಹಬ್ಬ, ದೀಪಾವಳಿ ಹಬ್ಬದ ದಿನ ಮಾಡ್ತೇವೆ. ಈ ಋಣಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ನಾವು ಹಬ್ಬಗಳನ್ನು ಮಾಡ್ತೇವೆ. ಒಂದೊಂದು ಋತುವಿನಲ್ಲಿ, ಮಾಸದಲ್ಲಿ ಬರುವ ಒಂದೊಂದು ಹಬ್ಬವು ನಮ್ಮ ಸಂಪ್ರದಾಯವನ್ನು ಎತ್ತಿ ತೋರಿಸುತ್ತದೆ. ಸುಖ ಸೌಂದರ್ಯಕ್ಕಾಗಿ, ಮನರಂಜನೆಗಾಗಿ, ಬಾಳಿನ ಬದಲಾವಣೆಗಾಗಿ, ಸಂಸಾರದ ಬಂಧನದ ಮುಕ್ತನಾಗಿ ಸನ್ಮಾರ್ಗದತ್ತ ಸಾಗುವುದಕ್ಕಾಗಿ, ಆತ್ಮೀಯರನ್ನು ಕೂಡಿಕೊಳ್ಳುವುದಕ್ಕಾಗಿ ಮನುಷ್ಯನು ಈ ಹಬ್ಬಗಳನ್ನು, ಆಚರಣೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ವಿವಿಧೆಡೆ ವಿಶೇಷತೆಗಳಿವೆ. ಹಬ್ಬ ಹರಿದಿನಗಳನ್ನು ಆಚರಿಸುವುದು ಅವರವರ ಸಾಧಿಸಿದ ಮಹತ್ ಕಾರ್ಯ, ಆದರ್ಶ ಜೀವನ ಪ್ರತಿಯೊಬ್ಬರ ಹೃದಯದಲ್ಲಿ ಬಿಂಬಿಸುವ ಒಂದು ಕಾರಣ. ಈ ಹಬ್ಬ ಹರಿದೀಪಗಳು ಯಾಕೆ ನಾವು ಆಚರಣೆ ಮಾಡಿಕೊಳ್ತೀವಿ ಅಂತಂತಂದರೆ, ಈ ಸಂದರ್ಭದಲ್ಲಿ ನಮ್ಮ ಸಂಬಂಧಗಳು ಗಟ್ಟಿಯಾಗಿ ಕೂಡಿಕೊಂಡಿರಲಿ, ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಗಳು, ಬಂಧು ಬಾಂಧವರು ಈ ಹಬ್ಬದಲ್ಲಿ ಒಂದು ಕಡೆ ಸೇರಿ ಮನಸ್ಸುಗಳು ಕೂಡಿಕೊಳ್ಳಿ, ಸಂತೋಷವಾಗಿರಲಿ ಅಂತಂತೇಳಿ ಈ ಹಬ್ಬ ಹರಿದೀಪಗಳನ್ನು ನಾವು ಆಚರಣೆ ಮಾಡ್ತೀವಿ. ಇಂದು ವೈಜ್ಞಾನಿಕ ಕಾಲ, ಆಧುನಿಕ ಯುಗ, ಹಳೆಯ ಹೊಸದರ ಸಂಕ್ರಮಣ ಕಾಲ, ಎಲ್ಲವನ್ನೂ ಊರೆಗಲ್ಲಿಗೆ ಹಚ್ಚಿ ಅವುಗಳಲ್ಲಿ ಶುದ್ಧವಾಗಿರುವುದನ್ನು ಸ್ವೀಕರಿಸಬೇಕು, ಕೆಟ್ಟದ್ದನ್ನು ಬಿಡಬೇಕು. ಹಬ್ಬವೆಂದರೆ ಹಣವನ್ನು ಪೋಲು ಮಾಡುವುದು ಎಂದು ಅರ್ಥವಲ್ಲ. ಒಂದು ಪ್ರೀತಿಯ ಸಂಕೇತವಾಗಿ ಒಳ್ಳೆಯ ಅಡಿಗೆ ಮಾಡಿ ಹಿರಿಯರಿಗೆ ಪೂಜೆ ಮಾಡಿ, ಯಾವುದನ್ನು ಹಾಳು ಮಾಡದೆ ಎಲ್ಲರೂ ಕೂಡಿ ಆಚರಿಸುವ ಒಂದು ಹಬ್ಬ. ಮನೆ ಮಂದಿಯೆಲ್ಲ ಇಡೀ ವರ್ಷ ದುಡಿದು ಸುಸ್ತಾಗಿ ನಿದ್ದೆ ಇಲ್ಲದೆ ತಿಂದಷ್ಟು ಅಜೀರ್ಣವಾದ ಹಬ್ಬದಾದ ನಂತರ ಬದಲು ಹಬ್ಬದ ದಿನದಂದು ಆಸ್ಪತ್ರೆಯನ್ನು ಸೇರುವಂತಾಗಬಾರದು. ಗೊತ್ತಾಯ್ತಾ? ವಿರಾಮವಾಗಿರಬೇಕು. ಅಂದರೆ ಮಾತ್ರ ಹಬ್ಬವು ಮನೆ ಮಂದಿಗೆಲ್ಲ ಒಂದು ಸಂತೋಷವನ್ನು ಕೊಡುವಂಥ ಒಂದು
ನೆಮ್ಮದಿಯನ್ನು ಕೊಡುವಂಥ ಆ ಒಂದು ಹಬ್ಬವಾಗಿರುತ್ತದೆ. ಈ ಯುಗಾದಿ ಹಬ್ಬ 3 ದಿವಸಗಳ ಕಾಲ ನಾವು ಆಚರಣೆ ಮಾಡ್ತೀವಿ. ಮನೆ ಮಂದಿಯೆಲ್ಲ ಸೇರಿಕೊಂಡು ಮೊದಲನೇ ದಿನ ಅಮಾವಾಸ್ಯೆ ಬಾಗಿಲ ಪೂಜೆ ಮಾಡುವುದು, ಎಣ್ಣೆ ಹಚ್ಚಿಕೊಳ್ಳುವುದು, ಮನೆಯಲ್ಲಿ ಬಿಸಿ ನೀರಿನ ಸ್ನಾನ ಮಾಡುವುದು, ಒಳ್ಳೆಯ ಅಡಿಗೆ ಊಟ ಮಾಡುವುದು, ಮನೆ ಮಂದಿಯೆಲ್ಲ ಉಣ್ಣುವುದು. 2ನೇ ದಿವಸ ಒಂದು ಹಿರಿಯರಿಗೆ ಪೂಜೆಯನ್ನು ಮಾಡುವುದು, ಒಳ್ಳೆಯ ಸಿಹಿ ಪದಾರ್ಥಗಳನ್ನು, ಸಿಹಿ ಊಟಗಳನ್ನು ಮಾಡಿ ಅವರ ಹಿರಿಯರ ಇಹಲೋಕವನ್ನು ತ್ಯಜಿಸಿದ ಹಿರಿಯರಿಗೆ ಒಂದು ಮನಸ್ಸಂತೂ ಆತ್ಮತೃಪ್ತಿಗೆ ಪಿತೃಋಣ ಮಾತೃಋಣವನ್ನು ತೀರಿಸುವುದಕ್ಕೋಸ್ಕರವಾಗಿ ಪೂಜೆ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಸಂತೋಷದಿಂದ ದೇವರಿಗೆಲ್ಲ ದೇವಸ್ಥಾನಗಳಿಗೆ ಹೋಗಿ ಆನಂದದಿಂದ ಪೂಜೆ ಮಾಡುವುದು. 3ನೇ ದಿವಸ ಓಕುಳಿ ಆಟ. ಸಂತೋಷದಿಂದ ಜನಗಳ ಮನಸ್ಸು ಒಂದು ಆನಂದದಿಂದ ನೀರು ಒಯ್ಯೋ ಆಟದಲ್ಲಿ ತೊಡಗಿ ಅವತ್ತು ಊರಿನ ಅನೇಕ ವಿಶೇಷ ಕಾರ್ಯಕ್ರಮಗಳು, ಜಾನಪದ ನೃತ್ಯಗಳು, ಕೋಲಾಟಗಳು, ಆಮೇಲೆ ಕೆಲವೊಂದು ಮನೋರಂಜನೆ ನೀಡುವಂಥ ಆಡಿ ಮಹಿಳೆಯರು, ಮನುಷ್ಯರು ಎಲ್ಲರೂ ಸೇರಿಕೊಂಡು ಒಂದು ಆನಂದವನ್ನು ಅನುಭವಿಸ್ತಕ್ಕಂಥ ಆಟವನ್ನು ಆಡುತ್ತಾ ಕಾಲ ಕಳೆಯುವುದು. ಒಳ್ಳೆಯ ಸಿಹಿ ಊಟಗಳನ್ನು ಮಾಡುತ್ತಾ ಹೊಸ ಬಟ್ಟೆಗಳನ್ನು ಧರಿಸಿ ಆನಂದದಿಂದ ಕಾಲ ಕಳೆಯುವುದು. ಹೀಗೆ ಈ ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ, ಜಾತ್ರೆಗಳಲ್ಲಿ ಎಲ್ಲರೂ ಸಂತೋಷ ಪಡುವುದು, ವರ್ಷಕ್ಕೊಂದ್ಸರಿ ಅನುಭವಿಸುವ ಆ ಸುಖ ಏನಿದೆಯಲ್ಲ, ಅದು ಜನರ ಮನಸ್ಸಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ. ಎಲ್ಲ ಬಂಧು ಬಾಂಧವರು ಒಟ್ಟಿಗೆ ಸೇರಿಕೊಂಡು ವಾತ್ಸಲ್ಯವನ್ನು ಹಂಚಿಕೊಳ್ಳುವುದು ಇದೆಯಲ್ಲ, ಅದು ಬಹಳ ಸಂತೋಷದ ವಿಚಾರ. ಹೀಗಾಗಿಬಿಟ್ಟು ನಮ್ಮ ಮನಸ್ಸಂತೋಷಕ್ಕೋಗಿ ನಾವು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ, ಹೊಸ ಬಟ್ಟೆಗಳನ್ನು ಧರಿಸ್ತೀವಿ, ಎತ್ತುಗಳನ್ನು, ದುಡಿಯುವ ಬಸವಣ್ಣಗಳನ್ನು ಪೂಜೆ ಮಾಡ್ತೀವಿ, ಹಸುಗಳನ್ನು ಪೂಜೆ ಮಾಡ್ತೀವಿ, ಹಿರಿಯರ ಸಮಾಧಿಗಳಿಗೆ ಪೂಜೆಯನ್ನು ಮಾಡ್ತೀವಿ. ಏನೋ ಒಂದು ಸಂಭ್ರಮ, ಸಡಗರ, ಮಕ್ಕಳು ಮರಿ ಎಲ್ಲರೂ ಸಂತೋಷದಿಂದ ಹಬ್ಬವನ್ನು ಆಚರಿಸ್ತಾರೆ. ಈ ವೈಜ್ಞಾನಿಕ ಯುಗದಲ್ಲಿ ಎಲ್ಲವನ್ನ ಮರೆತು ಸಂತೋಷದಿಂದ ನೆಮ್ಮದಿಯ ಜೀವನಕ್ಕಾಗಿ ಈ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡ್ತೀವಿ. ಹಬ್ಬ ಅಂದರೆ ಒಂದು ಸಂತೋಷದ ವಿಚಾರ. ಈ ಸಮಾರಂಭ, ಮನೆಯಲ್ಲಿ ಏನೋ ಸಡಗರ, ಸಂಭ್ರಮ. ಹೆಣ್ಣುಮಕ್ಕಳಂತೂ ಒಳ್ಳೆಯ ರೇಷ್ಮೆ ಸೀರೆಯನ್ನುಟ್ಟು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿ ರಂಗೋಲಿಗಳನ್ನು ಹಾಕುತ್ತಾ ಆನಂದದಿಂದ ಕಾಲ ಕಳೆಯುತ್ತಾರೆ. ಈ ಹಬ್ಬದ ವೇಳೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಎಲ್ಲ ರಜವನ್ನು ಮಾಡಿ ಎಲ್ಲರಿಗೂ ಒಂದು ವಿಶ್ರಾಂತಿಯನ್ನು ಕೊಟ್ಟು ಸಂತೋಷದಿಂದ ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೀಗೆ ಹಬ್ಬ ಹರಿದಿನಗಳು ಈ ರೀತಿ ಆಚರಣೆ ಮಾಡ್ತೀವಿ ಅಂತ ಹೇಳುತ್ತಾ ಈ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕವನ, ಕತೆ, ಸ್ವಲ್ಪ ಒಳಬೇಕು, ನೋಡಬೇಕು, ಪುಸ್ತಕಗಳನ್ನು ಓದಬೇಕು, ಸಾಹಿತ್ಯವನ್ನು ನಾವು ಅನುಭವಿಸ್ಬೇಕು. ಇವತ್ತು ಸಾಹಿತ್ಯ ಬಿಟ್ಟು ಯಾವುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆ ಸಾಹಿತ್ಯವನ್ನೇ ನಾವು ಓದಲ್ಲ ಅಂತಂದರೆ ಏನು ಅರ್ಥ? ನಾಟಕಕ್ಕೆ ನೀವು ನೋಡ್ತೀರಿ, ಸಾಹಿತ್ಯ ಬೇಕು. ಸಿನಿಮಾ ನೋಡ್ತೀರಿ, ಸಾಹಿತ್ಯ ಬೇಕು. ನೀವು ಯಾವುದನ್ನೇ ತಗೊಳ್ರಿ, ಸಾಹಿತ್ಯವಿಲ್ಲದೆ ಏನು ನಡೆಯುವುದಿಲ್ಲ. ಹಾಡು ತಗೊಳ್ಳಿ, ಹಾಡು ನೋಡ್ತೀರಿ,